ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ನಾವು ಇವತ್ತು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಪ್ಯಾಲೇಸನ್ನು ನೋಡೋಣ ಅಂತ ಬಂದಿದ್ದೇವೆ. ನೋಡಿ, ಸಂಡೇ ಆ್ಯಕ್ಚುಲಿ ಜನಜಂಗುಳಿ, ಎಲ್ಲಿ ನೋಡಿದ್ರೂ ಜನಸಾಗರನೇ ಇದೆ. ಯಾಕಂದರೆ ಸುಪ್ರಸಿದ್ಧ ನಮ್ಮ ಮೈಸೂರು ಅರಮನೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಲದು ಅಂತಲೇ ಹೇಳಬೇಕು. ಆ್ಯಕ್ಚುಲಿ ಇದು ಬಂದುಬಿಟ್ಟು ನಾವು ಎಂಟ್ರಿ ಆಗಬೇಕಾದ್ರೆ ಪಾದರಕ್ಷೆಗಳನ್ನು ಬಿಡುವ ಸ್ಥಳ. ಅಲ್ಲಿಂದ ಮುಂದೆ ಬಂದರೆ ಎಂಟ್ರಿ ಆಗ್ತೇವೆ ನಾವು ಅರಮನೆಗೆ. ಸ್ಟಾರ್ಟಿಂಗ್ ನೋಡಿ, ಆ ಚಿತ್ರಕಲೆ ಯಾವ ಥರ ಇದೆ ಅಂದರೆ ನಿಜವಾಗೂ ಹೇಳೋದಕ್ಕೇ ತೀರದು ಆ ಥರ ಇದೆ. ಆಗಿನ ಕಾಲದಲ್ಲೇ ಇಷ್ಟೊಂದು ರೋಮಾಂಚನವಾಗಿ ಆ ಆರ್ಕಿಟೆಕ್ಚರ್ ನೋಡಿ, ಆ ಡೋರ್ಸು ನೋಡಿ, ಆ ವುಡ್ ವರ್ಕ್ಸು ಯಾವ ಥರ ಮಾಡಿದ್ದಾರೆ ಅಂದರೆ ನಿಜವಾಗೂ ಇಮ್ಯಾಜಿನೇಷನ್ನು ಇಲ್ಲ. ಆ ಥರ ಇದೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಆಗಿನ ಕಾಲದಲ್ಲೇ ಈ ಥರ ಒಂದು ಚಿತ್ರಕಲೆಯನ್ನೆಲ್ಲನೂ ಬಿಡಿಸಿ ಈ ಅರಮನೆಯನ್ನು ಒಂದು ರೀತಿಯಲ್ಲಿ ಇಮೇಜಿನ್ ಮಾಡಲಿಕ್ಕೂ ಆಗಬಾರ್ದು ಆ ಥರ ಕಟ್ಟಿದ್ದಾರೆ. ಅಂದರೆ ಇನ್ನು ಈಗಿನ ಕಾಲದಲ್ಲಿರೋ ಆರ್ಕಿಟೆಕ್ಚರ್ ಎಲ್ಲನೂ ಅವರ ಮುಂದೆ ನಿಜವಾಗೂ ವೇಸ್ಟ್ ಅಂತಲೇ ಹೇಳಬೇಕು. ಇದು ನಮ್ಮ ಫ್ರೆಂಡ್ಸ್, ನಮ್ಮ ಮೈಸೂರು ಸಂಸ್ಥಾನನ ಆಳಿದಂತಹ ರಾಜ ಮಹಾರಾಜರು ಮತ್ತು ಅವರ ಕುಟುಂಬಸ್ಥರು ಎಲ್ಲ ಅವರ ನೋಡಿ, ಅವರ ಕುಟುಂಬಸ್ಥರು ಫ್ಯಾಮಿಲಿ ಸಮೇತ ಎಲ್ಲ ಕಡೆ ಹಾಕಿದ್ದಾರೆ. ಮತ್ತು ಆಗಿನ ಕಾಲದಲ್ಲಿ ಇದ್ದಂತಹ ಅರಮನೆಯಲ್ಲಿ ನೋಡಿ, ಇದು ಆಗಿನ ಕಾಲಕ್ಕೆ ನಮ್ಮ ಮೈಸೂರು ಸಂಸ್ಥಾನವನ್ನು ಕಬಳಿಸೋದಕ್ಕೆ ಬಂದಂತಹ ಫಾರಿನರ್ಸ್ ಫೋಟೋಸ್ ಕೂಡ ಹಾಕಿದ್ದಾರೆ. ಇದು ಒಂದು ನಮ್ಮ ಸಂಸ್ಕೃತಿಯನ್ನು, ನಮ್ಮ ನೆನಪನ್ನು ಎತ್ತಿ ಹಿಡಿಯುತ್ತೆ. ಆಗಿನ ಕಾಲದಲ್ಲಿ ಒಂದೊಂದು ಏನೇನು ವಸ್ತುಗಳನ್ನ ಅಲ್ಲಿ ಯೂಸ್ ಮಾಡ್ತಾಯಿದ್ರು, ಪ್ರತಿಯೊಂದು ಕೂಡ ನೋಡಿ, ಆಗಿನ ಕಾಲದಲ್ಲಿ ಯುದ್ಧಕ್ಕೆ ಬಳಸ್ತಾ ಇದ್ದಂತಹ ಕುದುರೆಗಳಾಗ್ಬೋದು, ಆಯುಧಗಳಾಗ್ಬೋದು, ಪ್ರತಿಯೊಂದು ಇದೆ ಫ್ರೆಂಡ್ಸ್. ನೋಡಿ, ಆ ಡಿಸೈನ್ಸು, ಆ ವಸ್ತುಗಳು, ನನಗೆ ಬೇರೆ ಏನೂ ಇದಾಗಿಲ್ಲ. ನಮ್ಮ ಆ ಕನ್ಸ್ಟ್ರಕ್ಷನ್ ನೋಡಿ, ಆಗಿನ ಕಾಲಕ್ಕೆ ಆ ಥರ ಆರ್ಕಿಟೆಕ್ಚರ್ ಇವರಿಗೆ ಎಲ್ಲಿಂದ ಬಂದರು? ಯಾವ ಆರ್ಕಿಟೆಕ್ಚರ್ ಇದ್ರವಾಗ? ಇವಾಗೆಲ್ಲನೂ ಇಂಜಿನಿಯರಿಂಗ್ ಓದಿರೋರು ಇವ್ರ ಮುಂದೆ ಎಲ್ಲನೂ ನಿಜವಾಗೂ ವೇಸ್ಟ್ ಅಂತಲೇ ತಿಳ್ಕೊಳ್ಬೇಕು. ನೋಡಿ, ಆ ಡಿಸೈನ್ಸು ನೋಡಿ, ಆ ಆನೆ ಒಂದು ಚಿತ್ರನ ಕೆತ್ತಿದ್ದಾರೆ ನೋಡಿ, ಜಸ್ಟು ಬರೀ ಸೊಂಡಿಲು ಮಾತ್ರನೇ. ಆ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ದರೆ ಆ ಮೈಸೂರು ಅರಮನೆಯಿಂದ ಹೊರಗಡೆ ಬರಬೇಕು ಅಂತ ಕೂಡ ಅನಿಸೋದಿಲ್ಲ. ಆ ಥರ ಕಲೆಗೆ ಬೆಲೆ ಇಲ್ಲ ಅನ್ನೋದು ಇದಕ್ಕೇನೆ. ಇಲ್ಲಿ ನೋಡಿ ಯಾವ ಥರ ಇದೆ. ಎಂಟ್ರಿ ನಾವು ಆಗ್ತಿದ್ದಾಗೇನೆ ಆವಾಗ ರಾಜ ಮಹಾರಾಜರೆಲ್ಲನೂ ಮೋಸ್ಟ್ಲಿ ಇಲ್ಲೇನೇ ಒಂದು ವಿಶ್ರಾಂತಿಯನ್ನು ಪಡೀತಿದ್ರೇನೋ, ಅದು ಮೇಲೆ ವ್ಯೂ ಕೊಟ್ಟುಬಿಟ್ಟು ಆ ಥರ ಡಿಸೈನ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಯಾಕಂದರೆ ಬೆಳಕು ಗಾಳಿ ಎಲ್ಲ ಬರಬೇಕು ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಯಾರಾದರೂ ಮೈಸೂರಿಗೆ ಅಂತ ಹೇಳಿಬಿಟ್ಟು
ಫ್ಯಾಮಿಲಿ ಜೊತೆ ಟ್ರಿಪ್ ಏನಾದರೂ ಮಾಡ್ತಾಯಿದ್ರೆ ಖಂಡಿತ ಒಂದು ಸಾರಿ ಮೈಸೂರು ಅರಮನೆ ಒಳಗಡೆ ವಿಸಿಟ್ ಮಾಡಿ. ಯಾಕಂದರೆ ಅಲ್ಲಿ ಜಾಸ್ತಿನೂ ಇಲ್ಲ ಟಿಕೆಟ್ ದರ, ಬರೀ 100 ರೂಪಾಯಿ ಮಾತ್ರನೇ. ಬಟ್ ಮಕ್ಕಳಿಗೆ ಅಂತ ಅಲ್ಲ, ಫ್ಯಾಮಿಲಿಗೆ ತುಂಬಾ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಂತಲೇ ಹೇಳಬೇಕು. ಯಾಕಂದರೆ ಈ ಥರ ಒಂದು ಚಿತ್ರಕಲೆ, ಆ ಡಿಸೈನು, ನಮ್ಮ ಅರಮನೆ, ಆ ರಾಜ ಮಹಾರಾಜರು ಮತ್ತು ಅವರು ಅರಮನೆಯಲ್ಲಿ ಬಳಸ್ತಾ ಇದ್ದಂತಹ ವಸ್ತುಗಳಾಗ್ಬೋದು, ಅಥವಾ ಅವರು ಪೂಜಿಸ್ತಾ ಇದ್ದಂತಹ ದೇವತೆಗಳ ಚಿತ್ರ ಆಗ್ಬೋದು, ಪ್ರತಿಯೊಂದೂ ನೋಡ್ತಾ ಇದ್ದರೆ ಅಲ್ಲಿಂದ ಹೊರಗಡೆ ಬರಬೇಕು ಅಂತ ಕೂಡ ಅನಿಸೋದಿಲ್ಲ. ಅಷ್ಟು ಮನಮೋಹಕವಾಗಿರುವಂತಹ ಒಂದು ಜಾಗ ಅಂತಲೇ ಹೇಳಬೇಕು ನಮ್ಮ ಮೈಸೂರು ಪ್ಯಾಲೇಸ್. ಯಾಕಂದರೆ ಈ ಮೈಸೂರು ಪ್ಯಾಲೇಸ್ ಒಳಗಡೆ ಹೋದರೆ ನಿಜವಾಗೂ ಒಂದು ಸ್ವರ್ಗದಲ್ಲಿ ಹೋದಾಗೆ ಅನುಭವ ಆಗುತ್ತೆ. ಅಷ್ಟೊಂದು ಮನಮೋಹಕವಾಗಿರುವಂತಹ ಜಾಗ ಅಂತಲೇ ಹೇಳಬೇಕು. ನೋಡಿ, ಆ ವುಡ್ ವರ್ಕ್ಸ್ ಇವತ್ತು ಈಗಿನ ಕಾಲದಲ್ಲೂ ಕೂಡ ನೋಡಿ ಆ ಡಿಸೈನ್ಸ್ ಯಾವ ಥರ ಮಾಡಿದ್ದಾರೆ ಅಂದರೆ, ಇವತ್ತು ಯಾರ ಕೈಲೂ ಆ ಥರ ಕಲೆಯನ್ನು ತೆಗೆಯೋದಕ್ಕೆ ಆಗಲ್ಲ ಅಂತಲೇ ನಾನು ಭಾವಿಸ್ತೇನೆ. ಅಷ್ಟೊಂದು ಸುಂದರವಾಗಿರುವಂತಹ ಒಂದು ಜಾಗ ನಮ್ಮ ಮೈಸೂರು ಅರಮನೆ. ನೋಡಿ, ನಮ್ಮ ರಾಜರು ಬಳಸ್ತಾ ಇದ್ದಂತಹ ಒಂದು ಸಿಂಹಾಸನಗಳು ಪ್ರತಿಯೊಂದು ಕೂಡ ನಾವಲ್ಲಿ ನೋಡ್ಬೋದು. ಎಲ್ಲನೂ ಜನಗಳಿಗೆ, ಸಾರ್ವಜನಿಕರು ನೋಡಲಿ ಅಂತ ಹೇಳಿಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಅಷ್ಟು ಸಾರ್ವಜನಿಕರು ಬಂದರೂ ಕೂಡ ಒಂದು ಕಿಂಚಿತ್ತು ತೊಂದರೆ ಆಗದಂತೆ ಇದೆ ನಮ್ಮ ಮೈಸೂರು ಅರಮನೆ ಒಳಗಡೆ. ಆದ್ದರಿಂದ ಯಾರಾದರೂ ಮೈಸೂರು ಟೂರಿಸ್ಟ್ ಏನಾದರೂ ಹೋಗ್ತಾ ಇದ್ದರೆ, ಮೈಸೂರಿಗೆ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಖಂಡಿತ ಒಂದು ಸಾರಿ ಮೈಸೂರು ಅರಮನೆಗೆ ಹೋಗಿ ಬನ್ನಿ. ಯಾಕಂದರೆ ಅದಕ್ಕಿಂತ ಬೇರೆ ಪ್ಲೇಸ್ ಬೇರೆ ಇಲ್ಲ ಅಂತಲೇ ನಾನು ಹೇಳ್ತೀನಿ. ನೋಡಿ, ಜಾಗ್ವರ್ ಯಾವ ಥರ ಇದೆ, ಆಗಿನ ಕಲೆ ಯಾವ ಥರ ಕೆತ್ತಿರಬೇಕು ಅಂತ ಹೇಳಿಬಿಟ್ಟೇನೆ ಯೋಚನೆ ಮಾಡಬೇಕು. ನಿಜವಾಗೂ ನಮ್ಮ ಅರಮನೆ, ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಸುಂದರವಾದಂತಹ ಒಂದು ಅರಮನೆಯನ್ನು ಆಗಿನ ಕಾಲದಲ್ಲೇ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಇವತ್ತು ಇಡೀ ದೇಶದಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲೇನೇ ಒಂದು ಸುಪ್ರಸಿದ್ಧಿಯನ್ನು ಪಡೆದಿದೆ ಅಂತಂದರೆ ಇದೆಲ್ಲವೂ ಇರೋದ್ರಿಂದಲೇ ಈ ಮೈಸೂರು ಅರಮನೆ ಅನ್ನೋದು ಒಂದು ವರ್ಲ್ಡ್ ಫೇಮಸ್ ಆಗಿರೋದು. ಇಲ್ಲ ಅಂತಂದರೆ ಇಷ್ಟು ಪ್ರಸಿದ್ಧಿ ಪಡ್ಕೊಳ್ತಾ ಇರಲ್ಲ. ಒಂದೊಂದು ವಸ್ತು, ಒಂದೊಂದು ಡಿಸೈನು ನೋಡ್ತಾ ಇದ್ದರೆ ನಿಜವಾಗೂ ಖುಷಿ ಆಗುತ್ತೆ. ಅಂದರೆ ಅಲ್ಲಿಂದ ಅರಮನೆಯಿಂದ ಹೊರಗಡೆ ಬರಬೇಕು ಅಂತ ಕೂಡ ಖಂಡಿತ ಅನಿಸಲ್ಲ. ಅಷ್ಟೊಂದು ಸುಂದರವಾಗಿದೆ ನಮ್ಮ ಮೈಸೂರು ಪ್ಯಾಲೇಸ್. ನಿಜವಾಗೂ ಯಾರಾದರೂ ಮೈಸೂರಿಗೆ ಹೋದರೆ ಒಂದು ಸಾರಿ ಮಕ್ಕಳ ಜೊತೆ ಹೋಗಿ, ಅವರಿಗೆ ತುಂಬಾ ಎಂಟರ್ಟೈನ್ಮೆಂಟ್ ಪ್ಲೇಸ್ ಈ ನಮ್ಮ ಮೈಸೂರು ಅರಮನೆ. ಯಾಕಂದರೆ ಅಷ್ಟೊಂದು ಚೆನ್ನಾಗಿದೆ ನಮ್ಮ ಮೈಸೂರು ಪ್ಯಾಲೇಸ್. ನೋಡಿ, ನೀವು ನೋಡ್ತಾ ಇರ್ಬೋದು, ಆ ಜನನ ಬಾಗಿಲು ಹಿಡಿಯೋದಿಲ್ಲ, ಅಷ್ಟು ಜನ ಈ ನಮ್ಮ ಅರಮನೆ ನೋಡೋದಕ್ಕೆ ಬರ್ತಾರೆ. ನೋಡಿ, ರಾಜ ಮಹಾರಾಜರು ನಮ್ಮ ಮೈಸೂರು ಸಂಸ್ಥಾನವನ್ನು ಆಳಿದಂತಹ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವ ಥರ ನೋಡಿ, ಆ ಡಿಸೈನ್ಸ್ ನೋಡಿ ನೀವೊಂದು ಸಾರಿ. ಯಾವ ಫಿಲಮಲ್ಲೂ ಕೂಡ ಈ ಥರ ಗ್ರಾಫಿಕ್ ಕೂಡ ಇವತ್ತು ಮಾಡಲಿಕ್ಕಾಗಲ್ಲ. ಇಷ್ಟೆಲ್ಲ ಇಂಜಿನಿಯರ್ಸ್, ಇಷ್ಟೆಲ್ಲ ಡಿಸೈನರ್ಸ್ ಇದ್ದಾರೆ, ಈ ಥರ ಗ್ರಾಫಿಕ್ ಇವಾಗ ಮಾಡಲಿಕ್ಕೂ ಕಷ್ಟ ಇದೆ. ಅಷ್ಟೊಂದು ತುಂಬ ಚೆನ್ನಾಗಿದೆ. ನೋಡಿ, ಆ ಸುಂದರವಾದ ನೋಟ ನಿಜವಾಗೂ ಮನಮೋಹಕವಾಗಿದೆ. ನಮ್ಮ ಮೈಸೂರು ಪ್ಯಾಲೇಸ್, ಮೈಸೂರು ಅರಮನೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗೂ ಊಹಿಸೋದಕ್ಕೂ ಆಗೋದಿಲ್ಲ ಬಿಡಿ. ಆ ಥರವಾದಂತಹ ಒಂದು ಸುಂದರವಾದಂತಹ ಸುಪ್ರಸಿದ್ಧಿ ಪಡೆದಿರುವಂತಹ ನಮ್ಮ ಮೈಸೂರು ಪ್ಯಾಲೇಸ್. ಯಾರು ಮೈಸೂರಿಗೆ ಹೋಗ್ತೀರಾ ಅವರು ಒಂದು ಸಾರಿ ಮೈಸೂರು ಅರಮನೆಯನ್ನು ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ